सिद्धांत चिंतन श्रीधर गुरुदेव दत्त जगत कल्याणकार्याय नरोपदराज विराजाय गुरुदासाय ते नमः. ನಮಗೆ ದತ್ತ ಪ್ರಭುಗಳಾದ ಶ್ರೀಧರ ಗುರುದಾಸರಿಂದ ಒಂದು ಪ್ರೇರಣೆ ಆಯಿತು. ಏನಂತ ಹೇಳಿದ್ರೆ, ಬಾಲದತ್ತನ ವಿಗ್ರಹವನ್ನು ಮಾಡಿಸ್ಬೇಕು ಅಂತೇಳಿ. ಆಗ ನೋಡಿದಾಗ ಸುಮಾರು ಜನ ಶಿಲ್ಪಿಗಳನ್ನು ನಾವು ಹುಡುಕಿದಾಗ ನನಗೆ ಕೆಲವರೆಲ್ಲ ಮನಸ್ಸಿಗೆ ಬಂದಿಲ್ಲ. ಆದರೆ ಇಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಂಟೆ ಗ್ರಾಮದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಾನು ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಗೆ ಹೇಳಿದೆ, ಈ ರೀತಿ ವಿವರಿಸಿದೆ. ಅವರು ನನ್ನ ಮನಸ್ಸಲ್ಲಿ ಯಾವ ಕಲ್ಪನೆಯ ದತ್ತ ಇದ್ದಾನೋ ಆ ದತ್ತನ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ದತ್ತ ದೇವರು, ದತ್ತ ಶ್ರೀಧರ ಗುರುದಾಸ ಸ್ವಾಮಿಗಳು ಆಯುರಾರೋಗ್ಯವನ್ನು ಕೊಟ್ಟು ಅಷ್ಟೇಶ್ವರವನ್ನು ಕಾಪಾಡಲಿ. ಮುಂದೆ ಆಧ್ಯಾತ್ಮಿಕವಾಗಿ ಏನೇನು ಅವರು ಮಾಡಬೇಕು ಅನಿಸಿದಾರೋ ಅದೆಲ್ಲವನ್ನು ಅವ್ರ ಕೈಯಿಂದ, ಕೆಲವರ ಕೈಯಿಂದ ಬರೋದು ಕಷ್ಟ. ಆಕೃತಿ ಎಲ್ಲರೂ ಆಚಾರ್ಯರಿರ್ತಾರೆ, ಎಲ್ಲರೂ ಶಿಲ್ಪಿಗಳಿರ್ತಾರೆ. ಆದರೆ ಆ ಮಖವನ್ನು ಬೇರೆ ಎಲ್ಲ ಮಾಡ್ಬೋದು, ಆದರೆ ಆ ಮಖ ಮಾಡೋದು ಭಾಳ ಕಷ್ಟ, ಯಾರಿಗೂ ಬರಲ್ಲ. ಆದ್ದರಿಂದ ಅವರ ಫೋಟೋ ನೋಡಿ, ಅವರ ಭಾವಚಿತ್ರ ನೋಡಿ ಇವರು ಈ ಕೆಲಸಕ್ಕೆ ಸೂಕ್ತ ಅಂತೇಳಿ ನನಗನ್ನಿಸ್ತು. ಆದ್ದರಿಂದ ಅವರಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಿದಾಗ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಅಷ್ಟೇ ಏಕಾಗ್ರತೆಯಿಂದ ಆ ದತ್ತನ ಸ್ವರೂಪವನ್ನು ನನ್ನ ಮನಸ್ಸಲ್ಲಿ ಆ ದತ್ತ ಸ್ವರೂಪವನ್ನು ಮಾಡಿ ಇವತ್ತು ಬಾಲದತ್ತನ ನನ್ನ ಕೈಗೆ ಇಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಅವರು ಮಾಡ್ತಕ್ಕಂಥ ಕೆಲಸ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನನಗೆ, ಅವರು ಇನ್ನೂ ಬಹಳ ಕೆಲಸದಲ್ಲಿ ಮುಂದುವರಿತಾರೆ, ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಮಾತು ನಾನು ಮುಗಿಸ್ತೀನಿ. ಸಿದ್ಧಾಂತ ಚಿಂತನ ಶ್ರೀಧರ ಗುರುದೇವ ದತ್ತ. ಸಿದ್ಧಾಂತ ಚಿಂತನ ಶ್ರೀಧರ ಗುರುದೇವ ದತ್ತ ಜಗತ್ ಕಲ್ಯಾಣಕಾರ್ಯಾಯ ನರೋಪದರಾಜ ವಿರಾಜಾಯ ಗುರುದಾಸಾಯ ತೇ ನಮಃ. ನಮಗೆ ದತ್ತ ಪ್ರಭುಗಳಾದ ಶ್ರೀಧರ ಗುರುದಾಸರಿಂದ ಒಂದು ಪ್ರೇರಣೆ ಆಯಿತು. ಏನಂತ ಹೇಳಿದ್ರೆ, ಬಾಲದತ್ತನ ವಿಗ್ರಹವನ್ನು ಮಾಡಿಸ್ಬೇಕು ಅಂತೇಳಿ. ಆಗ ನೋಡಿದಾಗ ಸುಮಾರು ಜನ ಶಿಲ್ಪಿಗಳನ್ನು ನಾವು ಹುಡುಕಿದಾಗ ನನಗೆ ಕೆಲವರೆಲ್ಲ ಮನಸ್ಸಿಗೆ ಬಂದಿಲ್ಲ. ಆದರೆ ಇಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಂಟೆ ಗ್ರಾಮದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಾನು ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಗೆ ಹೇಳಿದೆ, ಈ ರೀತಿ ವಿವರಿಸಿದೆ. ಅವರು ನನ್ನ ಮನಸ್ಸಲ್ಲಿ ಯಾವ ಕಲ್ಪನೆಯ ದತ್ತ ಇದ್ದಾನೋ ಆ ದತ್ತನ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ದತ್ತ ದೇವರು, ದತ್ತ ಶ್ರೀಧರ ಗುರುದಾಸ ಸ್ವಾಮಿಗಳು ಆಯುರಾರೋಗ್ಯವನ್ನು ಕೊಟ್ಟು ಅಷ್ಟೇಶ್ವರವನ್ನು ಕಾಪಾಡಲಿ. ಮುಂದೆ ಆಧ್ಯಾತ್ಮಿಕವಾಗಿ ಏನೇನು ಅವರು ಮಾಡಬೇಕು ಅನಿಸಿದಾರೋ ಅದೆಲ್ಲವನ್ನು ಅವ್ರ ಕೈಯಿಂದ, ಕೆಲವರ ಕೈಯಿಂದ ಬರೋದು ಕಷ್ಟ. ಆಕೃತಿ ಎಲ್ಲರೂ ಆಚಾರ್ಯರಿರ್ತಾರೆ, ಎಲ್ಲರೂ ಶಿಲ್ಪಿಗಳಿರ್ತಾರೆ. ಆದರೆ ಆ ಮಖವನ್ನು ಬೇರೆ ಎಲ್ಲ ಮಾಡ್ಬೋದು, ಆದರೆ ಆ ಮಖ ಮಾಡೋದು ಭಾಳ ಕಷ್ಟ, ಯಾರಿಗೂ ಬರಲ್ಲ. ಆದ್ದರಿಂದ ಅವರ ಫೋಟೋ ನೋಡಿ, ಅವರ ಭಾವಚಿತ್ರ ನೋಡಿ ಇವರು ಈ ಕೆಲಸಕ್ಕೆ ಸೂಕ್ತ ಅಂತೇಳಿ ನನಗನ್ನಿಸ್ತು. ಆದ್ದರಿಂದ ಅವರಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಿದಾಗ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಅಷ್ಟೇ ಏಕಾಗ್ರತೆಯಿಂದ ಆ ದತ್ತನ ಸ್ವರೂಪವನ್ನು ನನ್ನ ಮನಸ್ಸಲ್ಲಿ ಆ ದತ್ತ ಸ್ವರೂಪವನ್ನು ಮಾಡಿ ಇವತ್ತು ಬಾಲದತ್ತನ ನನ್ನ ಕೈಗೆ ಇಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಅವರು ಮಾಡ್ತಕ್ಕಂಥ ಕೆಲಸ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನನಗೆ, ಅವರು ಇನ್ನೂ ಬಹಳ ಕೆಲಸದಲ್ಲಿ ಮುಂದುವರಿತಾರೆ, ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಮಾತು ನಾನು ಮುಗಿಸ್ತೀನಿ. ಸಿದ್ಧಾಂತ ಚಿಂತನ ಶ್ರೀಧರ ಗುರುದೇವ ದತ್ತ.